ವರವೆರಡು ಸಂದವು ಮನೋರಥ ಭರಿತವಾಗಲಿ. ಮತ್ತೆ ಹೇಳನೆ ತರುಣಿಯೆಂದಳು ಧರ್ಮಶಾಸ್ತ್ರ ಪ್ರಕಟ ಪದ್ಧತಿಯ ತರುಣಿ ಎಂದಳು. ವರವು ವೈಶ್ಯರಿಗೆ ಒಂದು, ನೃಪಸತಿಗೆ ಎರಡು, ನೃಪರಿಗೆ ಮೂರು, ಭೂದೇವರಿಗೆ ನೂರಧಿಕಾರವು ಎಂದಳು ನಗು ನಗುತ ಪಾಂಚಾಲೆ. ಆಗಲಿ, ಈ 2 ವರಗಳನ್ನು ನಿನಗೆ ಕೊಟ್ಟಿದ್ದೇನೆ. ನಿನಗೆ ಸಮಾಧಾನ ಆಗದೇ ಇದ್ದರೆ ಇನ್ನೇನಾದರೂ ಬೇಕಾದರೆ ಕೇಳು ಅಂತ ಹೇಳಿದಾಗ ದ್ರೌಪದಿ ಹೇಳ್ತಾಳೆ, ನೋಡಿ, ಧರ್ಮಶಾಸ್ತ್ರಗಳ ಪ್ರಕಾರ ವೈಶ್ಯರಿಗೆ ಕೇವಲ 1, ರಾಜಪತ್ನಿಯರಿಗೆ 2 ವರಗಳು, ರಾಜರಿಗೆ 3 ವರಗಳು, ಬ್ರಾಹ್ಮಣರಿಗೆ 100 ವರಗಳು ಪಡೆಯುವಂಥ ಅಧಿಕಾರಗಳಿರುತ್ತೆ. ನಾನು ಧರ್ಮದಂತೆ 2 ವರವನ್ನು ಕೇಳಿದ್ದೇನೆ. ಇದೇನಾದರೂ ನಿಮಗೆ ಭಾರ ಆಯಿತು ಅಂತಂತಂದರೆ ಪರವಾಗಿಲ್ಲ, ನೀವು ಅದನ್ನು ಮಾಡಿಕೊಡದೇ ಇದ್ದರೂ ನನಗೆ ಏನು ಬೇಜಾರಾಗೋದಿಲ್ಲ. ದಯಮಾಡಿ ನೀವು ಹೇಳಿ ನನಗೆ ಅಂತ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ಇದೇನು ಭಾರ ಮಗಳೇ, ತಥಾಸ್ತು ಅಂತ ನಾನು ಈಗಾಗಲೇ ಕೊಟ್ಟಿದ್ದೇನೆ. ಧರ್ಮರಾಜನೂ ಬೇಕಾದ್ರೆ ಹೊರಡಲಿ, 5 ಜನ ಪಾಂಡವರನ್ನು ಬಿಟ್ಟು ಕಳಿಸ್ತೇನೆ, ಶತ್ರುತ್ವ ಕಮ್ಮಿ ಆಗಲಿ, ನೀನು ಸ್ವಲ್ಪ ಸಮಾಧಾನವನ್ನು ಪಡೆದುಕೋ ಅಂತ ಧೃತರಾಷ್ಟ್ರ ಇಲ್ಲಿ ಸ್ವಲ್ಪ ಸಮಾಧಾನಕ್ಕೆ ವಿಶಾಲವಾದಂಥ ಮನಸ್ಸನ್ನು ತೋರಿಸ್ತಾನೆ ಅಂತ ಗೊತ್ತಾಗತ್ತೆ. ಪೂತುರೆ ಪೂತುರೆ ಪಾಂಚಾಲೆ ಭುವನ ಖ್ಯಾತೆಯಾದೆಗೆ ಜಾಗು ನಿನ್ನಯ ಬೈತಲೆಯ ಮಣಿ ಮಾರು ಓದುದ ಮತ್ತೆ ಬಿಡಿಸಿದಲೇ ಬೀತ ಮರ ಫಲವಾಯ್ತಲಾಗ ನಿನ್ನಾತಗಳ ಬಹುಖೇದ ನೆಲದಿಗೆ ಸೇತುವಾದೆಗೆ ನೀನು ಎನ್ನುತ್ತ ತಲೆದೂಗಿದನು ಕರ್ಣ. ಪೂತುರೆ ಪಾಂಚಾಲೆ ಅಂತ ಕರ್ಣ, ಇಲ್ಲಿ ಈ ಪದ್ಯದಲ್ಲಿ ಕರ್ಣನನ್ನು ದುಷ್ಕರ್ಣ ಅಂತನೂ ಬೇಕಾದರೆ ಹೇಳ್ಬೋದು, ನಾವು ಸಂಬೋಧಿಸ್ಬೋದು. ಪೂತುರೆ ಪಾಂಚಾಲೆ ಬೇಷ್, ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧಿಯಾಗಿರುವಂಥ ನೀನು ಪಡೆದೇ ಬಿಟ್ಟಿಯಲ್ಲ. ನೀನು ಈ ಬೈತಲೆ ಮಣಿಯನ್ನು ಕಳ್ಕೊಂಡಿದ್ದಂತಹ ಬೈತಲೆ ಮಣಿಯನ್ನು ಮರಳಿ ಪಡೆದುಬಿಟ್ಟಿಯಲ್ಲ. ನಿನ್ನ 5 ಜನ ಪತಿಯಂದ್ರನ್ನು ಮರಳಿ ಪಡೆದುಬಿಟ್ಟಿಯಲ್ಲ ನೀನು. ಇಡೀ ಕುಟುಂಬವೇ ದುಃಖ ಸಾಗರದಲ್ಲಿ ಮುಳುಗಿದ್ದಾಗ ನೀನೊಂದು ಸೇತುವೆಯ ರೀತಿಯಲ್ಲಿ ಬಂದು ಅವ್ರನ್ನೆಲ್ಲರನ್ನೂ ರಕ್ಷಣೆ ಮಾಡಿಬಿಟ್ಟಿಯಲ್ಲ ಅಂತ ಕರ್ಣ ದ್ರೌಪದಿಗೆ ವ್ಯಂಗ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಅವನ ಈ ಖಿನ್ನ ಬುದ್ಧಿಯನ್ನು ನಾವು ನೋಡ್ಬೋದಾಗಿದೆ.